ಅಸ್ಲಾಮಲೈಕುಮ್, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸೀದಾ ಮುಖಾನು ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಆಮೇಲೆ ಹೋಗಿದ್ದೆ ಸೀದಾ ಎಲ್ಲಿಗಂದರೆ ಗಾಡಿ ಎತ್ಕೊಂಡು ಏನಿಗಂದರೆ ಗ್ಯಾಸ್ ಹಾಕ್ಸೋಕ್ಕೆ ಹುಡುಕ್ತಾ ಇದ್ದೀನಿ. ನಿನ್ನೆ ರಾತ್ರಿನೂ ಗ್ಯಾಸ್ ಸಿಕ್ಕಿಲ್ಲ ನನಗೆ. ನಾಗೇನಹಳ್ಳಿ ಗ್ಯಾಸ್ ಬಂಕು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರೆ ಗ್ಯಾಸ್ ಬಂಕ್ ಇಲ್ಲ ಅಂತ, ಕ್ಲೋಸ್ ಅಂತ ಹೇಳೋವನೇ ಫ್ರೆಂಡು, ಅಲ್ಲಿ ಕೆಲಸ ಮಾಡೋವನು. ಸರಿ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾರದು ಎಲ್ಲಿ ಡ್ಯೂಟಿಗಲ್ಲ, ಗ್ಯಾಸ್ ಹುಡ್ಕೋಕ್ಕೆ ಹೋಗ್ತಾರದು. ಮುಸುಗೆ ಕರೆದಿದ್ದೆ ಬಾರೋ ಅಂತ, ಯಾಕಂದರೆ ಗಾಡಿಯಲ್ಲಿ ಗ್ಯಾಸ್ ಇದ್ದಿಲ್ಲ. ಗ್ಯಾಸ್ ಬಂಕ್ವರೆಗೂ ಹೋಗೋಕ್ಕಾಗಲ್ಲ, ಜಾಸ್ತಿ ಯಾಕೆ ಖರ್ಚು ಖಾಲಿ ಮಾಡ್ಕೊಬೇಕು ಅಂತ ಬಂದಿದ್ದು ಎಲ್ಲಿನ ಶಾಂಪುರಲ್ಲಿ ಬಂದುಬಿಟ್ಟು ಗ್ಯಾಸ್ ನೋಡಿದ್ರೆ ಗ್ಯಾಸ್ ಬಂಕ್ ಕ್ಲೋಸ್ ಇಲ್ಲು. ಯಾವಾಗ ಓಪನೇ ಇಲ್ಲ ಅಂತವ್ರೆ. ವೆಂಕಟೇಶ್ಪುರ್ಗೆ ಬಂದೆ. ವೆಂಕಟೇಶ್ಪುರಲ್ಲಿ ಗಾಡಿಗಳು ನಿಂತ್ಕೊಂಡ್ಬಿಟ್ಟವ್ರೆ, ಬ್ಯಾರಿಗೇಟ್ ಹಾಕಿ ಕ್ಲೋಸ್ ಮಾಡವ್ರೆ, ಇಲ್ಲ ಗ್ಯಾಸು ಅಂತವ್ರೆ. ಸರಿ ಅಂದ್ಬಿಟ್ಟು ಅದೇ ರೋಡ್ ಮುಂದೆ ಬಂದೆ. ರೈಲ್ವೆ ಗೇಟು, ರಬ್ಬಿ ಕಾಲೇಜ್ ರೋಡು, ಈ ಸೈಡ್ ರೈಲ್ವೆ ಗೇಟು, ಈ ಸೈಡ್ ರಬ್ಬಿ ಕಾಲೇಜ್ ರೋಡು. ಇಲ್ಲಿ ಬಂದು ನೋಡಿದ್ರೆ ನೋಡಿ, ಇಲ್ಲೂ ಗ್ಯಾಸ್ ಇಲ್ಲ, ಇಲ್ಲೂ ಆಟೋರು ನಿಂತ್ಕೊಂಡ್ಬಿಟ್ಟವ್ರೆ. ಯಾರು ರೆಸ್ಪಾನ್ಸೇ ತೊಗೊಳ್ತಾ ಇಲ್ಲ. ನಮ್ಮ ಗೌರ್ಮೆಂಟ್ ಏನು ಮಾಡ್ತೈತೆ ಗೊತ್ತಾಗ್ತಿಲ್ಲ. ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತೈತೆ, ಗೌರ್ಮೆಂಟ್ಗೆ ಏನು ಕಾಣಿಸ್ತೈತಾ ಇಲ್ಲ ಗೊತ್ತಿಲ್ಲ. ನಮ್ಮ ಆಟೋ ಡ್ರೈವರ್ಸ್ಗೆ ತುಂಬ ತೊಂದರೆ ಆಗ್ತೈತೆ. ಆಮೇಲೆ ಗ್ಲಾಸ್ ಫ್ಯಾಕ್ಟ್ರಿ ಬಂದೆ. ಗ್ಲಾಸ್ ಫ್ಯಾಕ್ಟ್ರಿಯಿಂದ ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಈ ಥರನೇ ಇತ್ತು. ಲಾಸ್ಟಲ್ಲಿ ಬೇಡ ಸಾಕಾಗೋಯ್ತು. ಬಂದು 2 ಗಂಟೆ ಆಗಿತ್ತು. ಮುಸು ಜೊತೆ ಬಂದೆ ಮನೆ ಹತ್ರ. ಬಂದುಬಿಟ್ಟು ಇವ್ನು ಎ ಸಿ ಕೆಲ್ಸಕ್ಕಾದರೂ ಬಾರೋ ನನ್ನ ಜೊತೆ ಅಂತ ಹೇಳ್ಬಿಟ್ಟ. ಸರಿ ಅಂತ ಎ ಸಿ ಕೆಲ್ಸಕ್ಕೆ ಬಂದೆ. ಎ ಸಿ ಕೆಲ್ಸಕ್ಕೆ ಬಂದವನು ಅಂದ್ಬಿಟ್ಟು ಇವನ ಹತ್ರ ಮನೆ ಹತ್ರ ಹೋಗ್ಬಿಟ್ಟು ಕಿಟ್ ಎತ್ಕೊಂಡು ಎ ಸಿದು ಅದೇ ಎಲ್ಲ ಟೂಲ್ಸ್ ಎಲ್ಲ ಎತ್ಕೊಂಡ್ಬಂದೆ. ಇದು ನೋಡಿದ್ರೆ ವರ್ಕ್ ಆಗ್ತಿಲ್ಲ, ಡ್ರಿಲ್ ಮಿಷಿನ್ ಮೇನ್ ಟೈಮಲ್ಲಿ ವರ್ಕ್ ಆಗಿಲ್ಲ. ಅದಕ್ಕೆ ಇದು ಹುಡುಕಿ ಸಾಕಾಗೋಯ್ತು. ಇದು ಸಿಕ್ಕಿಲ್ಲ ಅಂದ್ಬಿಟ್ಟು ಮನೆ ಹತ್ರ ಬಂದೆ. ಮಲಗಿದ್ದೆ ಮನೆಯಲ್ಲಿ, ಮಲ್ಕೊಂಡು ಗಾಡಿ ಹಾಕಿದೆ. ಇಷ್ಟೇ ಇವತ್ತು ನಾವು ವ್ಲಾಗ್. ನಾಳೆ ಸಿಗೋಣ. ಬಾಯ್.